ಸಿಲಿಕಾನ್ ಸಿಟಿಯಲ್ಲಿ ಅಂಜನಾಪುರ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸತತ 3 ದಿನಗಳಿಂದ ಜನರ ನಿದ್ದೆ ಕೆಡಿಸಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತರಾದರೂ ಕಿಡಿಗೇಡಿಗಳ ಕೃತ್ಯಕ್ಕೆ ಜನಸಾಮಾನ್ಯರು ಹೈರಾಣಾಗಿ ಹೋಗಿದ್ದಾರೆ. ಏನಿದು ಚಿರತೆ ಕಾಟ? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಜನರ ನಿದ್ದೆಗೆಡಿಸಿದ ಚಿರತೆ. ಜೀವ ಭಯ ಬೋನಿಟ್ಟ ಅರಣ್ಯ ಇಲಾಖೆ. ರಾಜಧಾನಿ ಬೆಂಗಳೂರಲ್ಲಿ ಚಿರತೆ ಆತಂಕ ಶುರುವಾಗಿದೆ. ಯಾವಾಗ ಹೇಗೆ ಬಂದು ಜನರ ಮೇಲೆ ದಾಳಿ ಮಾಡುತ್ತೋ ಅನ್ನೋ ಭಯದಲ್ಲಿ ದಿನ ದೂಡ್ತಿದ್ದಾರೆ. ತುರಹಳ್ಳಿ ಫಾರೆಸ್ಟ್ ಸಮೀಪ ಅಂಜನಾಪುರದ ಬಿಡಿಎ ಲೇಔಟ್ನಲ್ಲಿ ಕಾಣಿಸಿಕೊಂಡ ಚಿರತೆ ಜನರ ನಿದ್ದೆಗೆಡಿಸಿದೆ. ಮನೆಯಿಂದ ಹೊರಬರೋದಕ್ಕೆ ನಿವಾಸಿಗಳು ಹೆದರುತ್ತಿದ್ದಾರೆ. ಈಗ ಒಂದು 2-3 ಡೇಸ್ ಬ್ಯಾಕ್ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ಶೇರ್ ಮಾಡಿದ್ರು. ಇಲ್ಲಿ ರೆಸಿಡೆಂಟ್ 7th ಬ್ಲಾಕ್ ರೆಸಿಡೆಂಟ್. ಯಾವಾಗ ಅದು ಬಂತು ಇಮಿಡಿಯೇಟ್ ಆಗಿ ನಾವು ವಿ ಇನ್ಸಿಸ್ಟೆಡ್ ಫಾರ್ ಆ್ಯಕ್ಷನ್. ಅದರ ಪ್ರಕಾರ ನಾವು ಒಂದು ಕಗ್ಲಿಪುರ ರೇಂಜ್ ಫಾರೆಸ್ಟ್ ಆಫೀಸಿಗೆ ರೆಪ್ರೆಸೆಂಟೇಷನ್ ಕೊಟ್ವಿ. ಇನ್ನೊಂದು ಅರಣ್ಯ ಭವನಲ್ಲಿ ವೈಲ್ಡ್ ಲೈಫ್ ಸೆಲ್ಗೂ ಸಹ ನಾವು ಅದನ್ನು ಮಾಹಿತಿನ ಕೊಟ್ವಿ. ಸೊ ಅಷ್ಟೊತ್ತಿಗಾಗಲೇ ಒಂದು ಟೀಮ್ ಏನು ಅರಣ್ಯ ಭವನಕ್ಕೆ ಹೋಗಿತ್ತು ಅಷ್ಟೊತ್ತಿಗಾಗಲೇ ದೇವರ್ ಆನ್ ಜಾಬ್. ಚಿರತೆ ಸಂಚಾರದಿಂದ ಅಂಜನಾಪುರದ ಸುತ್ತಮುತ್ತಲಿನ ಜನ ಅಕ್ಷರಶಃ ನಡುಗಿ ಹೋಗಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಘಟನೆಯ ಗಂಭೀರತೆ ಅರಿತ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿದ್ದಾರೆ. ಅಂಜನಾಪುರದ 7th ಬ್ಲಾಕ್ ಮತ್ತು 2nd ಬ್ಲಾಕ್ ಭಾಗದಲ್ಲಿ ಚಿರತೆ ಓಡಾಡಿದ್ದು ಒಂದು ಕಡೆ ಬೋನ್ ಅಳವಡಿಕೆ ಮಾಡಲಾಗಿದೆ. ಇದೆಲ್ಲದರ ಮಧ್ಯೆ ಚಿರತೆ ನಾಯಿ ಹಿಡಿಯುವ ತರ ಕಾರಿಗೆ ಅಡ್ಡ ಬರುವ ಹಾಗೆ ಎಐ ಜನರೇಟೆಡ್ ಫೋಟೋಗಳನ್ನ ಹರಿಬಿಟ್ಟು ನಿವಾಸಿಗಳ ಆತಂಕ ಡಬಲ್ ಮಾಡುವ ಕುಕೃತ್ಯವನ್ನ ಕಿಡಿಗೇಡಿಗಳು ಮಾಡ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಲೆವೆಲಲ್ಲಿ ಏನು ಆ್ಯಕ್ಷನ್ ತಗೋಬೇಕಾಗುತ್ತೋ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಏನಾಗ್ತಾ ಇದೆ, ಇದು ಒಂದು ಸ್ವಲ್ಪ ಔಟ್ಸ್ಕರ್ಟ್ಸ್ ಬರೋದಕ್ಕೆ ಕೆಲವೊಂದು ಫಾರೆಸ್ಟು ಇದಕ್ಕೆ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೆ ಬರ್ತಾ ಇರುತ್ತೆ. ಈಗ ಸ್ವಲ್ಪ ಎಲ್ಲ ಕ್ಲೀನ್ ಆಗಿದ್ರೆ ಅವು ಉಳ್ಕೊಳ್ಳೋದು ಕಷ್ಟ. ಬಟ್ ಇಲ್ಲಿ ಏನಾಗಿದೆ, ತುಂಬ ಕಡೆ ಬುಷ್ಗಳು ಓನರ್ಗಳು ಕ್ಲೀನ್ ಮಾಡ್ಕೊಳ್ಳಲ್ಲ ಜಾಗಗಳು. ಇದೆಲ್ಲ ಸಮಸ್ಯೆಯಿಂದ ಏನಾಗ್ತಾ ಇದೆ, ಇದು ಕಂಟಿನ್ಯೂಸ್ ಈ ಸಮಸ್ಯೆ ಲಾಂಗ್ ಟರ್ಮಲ್ಲಿ ಸೊಲ್ಯೂಷನ್ಗೆ ಫೈಂಡ್ ಔಟ್ ಮಾಡೋಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚಿರತೆ ಕಾಟಕ್ಕೆ ಜನಸಾಮಾನ್ಯರು ಹೈರಾಣಾಗಿದ್ದು ಇಡೀ ಲೇಔಟ್ನಲ್ಲಿ ಓಡಾಟ ಮಾಡ್ತಾ ಇರೋ ಚಿರತೆಗೆ ಒಂದು ಬೋನ್ ಯಾವ ಲೆಕ್ಕ? ಬೋನ್ಗಳ ಸಂಖ್ಯೆ ಹೆಚ್ಚು ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.